ಸಮಾಧಾನಕ್ಕಾಗಿ. ಸಮಾಧಾನ ಶಾಂತಿ ಇಲ್ಲ ಅಂತಂದರೆ ಏನಿದ್ದೋಡೇನು ನಿಜ ಬೋಧಿ ಒಂದಿಲ್ಲದಿದ್ದರೆ ಕಾನನದ ಬೆಳೆದಿಂಗಳು ನಿಷ್ಫಲವು, ರಂಡೆಗೊದಗಿದ ಯೌವನದಂತೆ ನಿಷ್ಫಲವು. ಮನುಷ್ಯ ಅಡವಿ ಒಳಗೆ ಬಹಳ ಬೆಳಕದ, ಏನು ಕೆಲಸಕ್ಕೆ ಬರ್ತದ ಬೆಳಕು? ಯಾವ ಮನುಷ್ಯನಿಗೆ ಪ್ರಯೋಜನ ಅದು? ಅಡವಿ ಒಳಗೆ ಬೆಳೆದಿಂಗಳು ಬಿದ್ದರೆ ಏನು ಹುಲಿ ಕಡ್ಡಿ ತಿರುಗಾಡ್ತಾವೆ, ಮತ್ತೇನು ಇಲ್ಲ, ಮನುಷ್ಯನಿಗೆ ಉಪಯೋಗ ಬರೋಂಗಿಲ್ಲ. ಹಂಗೆ ಪಾಪಾತ್ಮನಿಗೆ ರೊಕ್ಕ ಬಂತು, ಅಧಿಕಾರ ಬಂತು ಅಂದ್ರೆ ಅದು ಯಾರಿಗೆ ಅನ್ಯರಿಗೆ ಅನುಕೂಲ ಆಗತಕ್ಕಂಥ ವಸ್ತು ಅಲ್ಲ. ಅದಕ್ಕೆ ಮ್ಯಾಲಿಂದ ಮ್ಯಾಲೆ ಮಹಾತ್ಮರು ನಮಗೆ ಪ್ರೀತಿಯಿಂದ ಪ್ರೇಮದಿಂದ ಹೃದಯದಿಂದ ಹೇಳ್ತಾರೆ, ತಮ್ಮ ಸಂಪತ್ತು ಪುಣ್ಯದಿಂದ ಗಳಿಸಿದ್ದು ಮಾತ್ರ ನಿನಗೆ ಶಾಂತಿ ಕೊಡ್ತದೆ, ಅದು ಕೇವಲ ಸುಖ ಸುಖ ಬೇರೆ ಶಾಂತಿ ಬೇರೆ. ಮನೆ ಮೇಲೆ ಏರ್ ಕಂಡೀಷನ್ ಇತ್ತು, ಮನೆ ಮುಂದೆ ಗಾಡಿ ಇತ್ತು, ಬ್ಯಾಂಗ್ಲ ಮೇಲೆ ಸುಖ ಅದ, ಶಾಂತಿ ಇಲ್ಲ. ಸುಖ ಮಂದಿ ಕಣ್ಣಿಗೆ ಕಾಣ್ತದೆ, ಶಾಂತಿ ನಮಗೆ ಕಾಣ್ತದೆ, ಮತ್ತೊಬ್ಬರಿಗೆ ಕಾಣುವ ವಸ್ತು ಅಲ್ಲ. ಮನೆ ಬಿಟ್ಟು ಜಡೆಗಟ್ಟಿ ತಿರಿದುಕೊಂಡು ಮರುಳಾಗಿ ಹೋದರು. ಒಬ್ಬ ಪರಮಾತ್ಮನಿಂದ ಅಕ್ಕ ಮಾದೇವಿ ರಾಜ್ಯವನ್ನು ಬಿಟ್ಟು ಹುಚ್ಚಾಗಿ ತಿರುಗಾಡಲು. ದುಃಖ ಇತ್ತ, ಶಾಂತಿ ಇತ್ತ. ಎನ್ನಂತೆ ಪುಣ್ಯಗೈದವರುಂಟೆ. ಎಂಥ ಮಾತಂತ, ನನ್ನಂಗೆ ಪುಣ್ಯ ಯಾರು ಮಾಡಿರ್ಬೇಕು? ಮನೆ ಬಿಟ್ಟು ಹೋದ್ರೆ ಮೈಯಾಗ ಅರಿವಿ ಉಡಾಕಿದ್ರೆ ಪುಣ್ಯ ಅಂತೀರಿ ನೀವು, ದುಃಖ ಅಂತೀರಿ. ಆಕೆ ಅಂತಾಳೆ, ಎನ್ನಂತೆ ಭಾಗ್ಯಗೈದವರುಂಟೆ, ಎನ್ನಂತೆ ಪುಣ್ಯಗೈದವರುಂಟೆ. ಜಗತ್ತಿನೊಳಗೆ ಯಾರು ಅದಾರೆ? ಇವತ್ತು ಚೆನ್ನ ಮಲ್ಲಿಕಾರ್ಜುನ ಭಕ್ತಳಾದೆ, ಗುರುವನ್ನು ಪ್ರಾಪ್ತಿ ಮಾಡಿಕೊಂಡೆ, ಪರಮಾತ್ಮನ ದಾರಿ ಹಿಡಿದೆ. ನನ್ನಂಥ ಭಾಗ್ಯವಂತರು ಪುಣ್ಯವಂತರು ಈ ಜಗತ್ತಿನೊಳಗೆ ಯಾರಿಲ್ಲ. ಆ ಭಾಗ್ಯಕ್ಕಾಗಿ ರಾಣಿ ಪದವಿ ಬಿಟ್ಟಳು, ಆ ಭಾಗ್ಯಕ್ಕಾಗಿ ಶ್ರೀಮಂತಿಕೆ ಬಿಟ್ಟಳು, ಆ ಭಾಗ್ಯಕ್ಕಾಗಿ ಜನರ ಸಂಘವನ್ನು ಬಿಟ್ಟಳು, ಆ ಭಾಗ್ಯಕ್ಕಾಗಿ ಅರಿವಿ ತೊರೆದು ಬತ್ತಲೆ ಆದಳು. ಪುಣ್ಯಾತ್ಮರೇ, ಅವ್ರಿಗೆ ನಾವೆಲ್ಲ ಹುಚ್ಚಂತೇವೇನು? ಹುಚ್ಚರೇನು? ದಡ್ರೇನವು? ಬುದ್ಧಿ ಇಲ್ಲೇನವ್ರಿಗೆ? ಪರಂತು ನಮಗೆ ಅವರಿಗೆ ಅರ್ಥ ಏನು? ನಾವು ಸುಖಾಪೇಕ್ಷಿಗಳು, ಅವರು ಶಾಂತಿ ಅಪೇಕ್ಷಿಗಳು. ಸುಖ ಅಂತ ಅದಕ್ಕಂತ ನೋಡಿ ಮುಟ್ಟಿ ಉಂಡು ತಿಂದು ಏನು ಅನ್ನಿಸ್ತ ಅದಕ್ಕೆ ಸುಖ ಅಂತಾರೆ. ಪಿಕ್ಚರ್ ನೋಡಿ ಆನಂದ ಆಯಿತು, ಹಾಡು ಕೇಳಿ ಆನಂದ ಆಯಿತು, ಎರಡು ತುತ್ತು ಉಂಡು ಆನಂದ ಆಯಿತು. ಆ ಸುಖ ಬಹಳ ಹೊತ್ತು ಇರುವುದಿಲ್ಲ ಅನ್ನೋದು ನಿಮಗೆ ಗೊತ್ತದ. ಒಂದು ಎರಡು ತುತ್ತು ಹೆಚ್ಚಾದರೆ ತ್ರಾಸ ಆಗ್ತದೆ. ಕೇಳಿ ಸಾಕ್ಬಿಡು, ಏನು ಹಚ್ಚಿದಿ, ಸಾಕಾಕ, ಉಂಡು ಸಾಕಾಕದು. ನೋಡಿ, ಇವೆಲ್ಲ ಸಾಕು ಅನಿಸೋದಕ್ಕೆ ಸುಖ ಅಂತಾರೆ. ಸಾಕು ಬೇಕು ಎರಡು ಎಲ್ಲಿ ಹೋಗ್ಯಾವ ಅದಕ್ಕೆ ಶಾಂತಿ ಅಂತಾರೆ ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಸುಖಾಪೇಕ್ಷಿಗಳು ಇದ್ದೇವೆ. ಶಾಂತಿ ಇಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಸುಖ ಅಂದಿಲ್ಲ ಅವರು, ಶಾಂತಿ ಶಾಂತಿ ಶಾಂತಿ. ಪರಂತು ನಾವು ಹಿಂಗೆ ಭ್ರಮಿಷ್ಠರಾಗಿದ್ದೇವೆ, ಭ್ರಾಂತಿಯಿಂದ ಕೂಡಿಕೊಂಡಿದ್ದೀವಿ. ಆ ಶಾಂತಿ ಪ್ರಾಪ್ತಿಗಾಗಿಯೇ ಪರಮಾತ್ಮ ದಯಪಾಲಿಸಿದ ಈ ಶರೀರವನ್ನು ಅನಂತ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಬಂದ ಈ ಶರೀರವನ್ನು, ಶಾಂತಿಗಾಗಿ ಪಡೆದುಕೊಂಡು ಬಂದ ಶರೀರವನ್ನು ನಾವೆಲ್ಲ ಅಶಾಂತ ಮಾಡಿದ್ದೇವೆ. ನೋಡಿ ಶಾಂತಿ ಇಲ್ಲ, ಕೇಳಿ ಶಾಂತಿ ಇಲ್ಲ, ಮುಟ್ಟಿ ಶಾಂತಿ ಇಲ್ಲ, ಉಂಡು ಶಾಂತಿ ಇಲ್ಲ, ಗಳಿಸಿ ಶಾಂತಿ ಇಲ್ಲ. ಪಶ್ಚಾತ್ತಾಪ ಪಡ್ತಕ್ಕಂಥ ಪ್ರಸಂಗ ಬಂತಲ್ಲ. ಶಾಂತಿಗಾಗಿ ಕೊಟ್ಟ ಶರೀರದಲ್ಲಿ ಅಶಾಂತಿ. ಅಶಾಂತಿ ಯಾರು ಮಾಡೋದು? ಈ ಅಶಾಂತಿ ಬೈ ಪ್ರಾಡಕ್ಟ್ ಅದ, ನೀ ಮಾಡುದ್ದದ. ನೀ ನಾ ಅನ್ನೋದು ಬಿಡು, ಶಾಂತಿನೇ ಅದ. ನಿದ್ರೆ ಒಳಗೆ ನಾ ಅನ್ನೋದಿಲ್ಲ, ಶಾಂತಿನೇ ಅದ. ಅಲ್ಲಿ ದುಃಖ ಇಲ್ಲ, ಏನಿಲ್ಲ. ಎದ್ದಾಗ ನಾ ಅಂತ ಬರ್ತದೆ, ಅದರ ಜೊತೆಗೇ ದುಃಖ ಉತ್ಪನ್ನ ಆಗುತ್ತದೆ.
ಪುಣ್ಯಾತ್ಮರೇ, ಶಾಸ್ತ್ರದಲ್ಲಿ ಈ ಪರಮಾತ್ಮ ಈ ದೇಹವನ್ನು ಕೊಟ್ಟದ್ದು ಯಾಕೆ ಅಂತ ಎಂದೂ ನಾವು ವಿಚಾರ ಮಾಡಿಲ್ಲ. 83 ಲಕ್ಷ ಜೀವರಾಶಿಗಳು ಯಾವುದನ್ನು ಮಾಡಲಿಕ್ಕೆ ಬರುವುದಿಲ್ಲವೋ, ಮಾಡಲು ಸಾಧ್ಯವಿಲ್ಲವೋ ಅದನ್ನೇ ಮಾಡಲಿಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ. ಈಗ ನಾವು ಏನು ಮಾಡಕತ್ತೀವಿ, ಇವು ದನ ಮಾಡ್ತಾವಿಲ್ಲ ಅಂತ ವಿಚಾರ ಮಾಡಿದ್ದೇವೇನು? 83 ಲಕ್ಷ ಇರುವೆ ಮೊದಲು ಮಾಡಿಕೊಂಡು ದನಗಳ ಪರ್ಯಂತರವಾಗಿ ಏನು ಮಾಡ್ತಾವ ಅವು ಮಾಡಲಾರ್ದನ್ನು ಮಾಡಲಿಕ್ಕೆ ಪರಮಾತ್ಮ ಈ ದೇಹ ಕೊಟ್ಟ. ಹೌದಾ? ನಾವು ವಿಚಾರ ಮಾಡಿದ್ದೇವೆ, ಅವು ಮಾಡಲಾರ್ದ ಕೆಲಸ ಏನು ಮಾಡಕತ್ತೇವೆ? ಏನೂ ಮಾಡಿಲ್ಲ. ಅದಕ್ಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ನೀ ಮನುಷ್ಯ ರೂಪದೊಳಗೆ ದನ ಇದ್ದಿ, 2 ಕಾಲಿನ ದನ ಅಂತಂದ್ರು. ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ 2 ಕಾಲಿನ ದನ. ವಿಚಾರ ಮಾಡಿದಿ, ದನ ಪಶು ಪಕ್ಷಿ ಪ್ರಾಣಿಗಳು ಮಾಡಲಾರ್ದ ಕೆಲಸ ನಾ ಏನು ಮಾಡಕತ್ತೀನಿ? ಮತ್ತೆ ಹೇಳ್ತಾನ, ನಿಮಗೆ ದನ ನಾಯಕ ದನ ರೀ, ನನಗೆ ದನ ಅಂತೀರೇನು, ನನಗೆ ಕತ್ತಿ ಅಂತೀರೇನು, ನನಗೆ ಹಂದಿ ಅಂತೀರೇನು? ಮತ್ತು ಏನಿದ್ದೀಯಪ್ಪ? ಮನುಷ್ಯ ಇದ್ದಿ. ಮನುಷ್ಯ ಅಂತ ಯಾರಿಗೆ ಅಂತಾರಪ್ಪ? ಇವು ಯಾವ ಮಾಡಲಾರ ಕೆಲಸ ಮಾಡೋನಿಗೆ ಮನುಷ್ಯ ಅಂತಾರೆ. ಹೌದಾ? ದನ ಕತ್ತಿ ಕುದುರೆ ಹಂದಿ ಯಾವ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ, ಆ ಕೆಲಸ ಮಾಡೋದಕ್ಕೆ ಮನುಷ್ಯ ಅಂತಾರೆ. ಮಾನಂ ವಹತಿ ಇತಿ ಮಾನವ. ಶಾಸ್ತ್ರ ಹೇಳಿದಂಗೆ ನಡೆಯೋನಿಗೆ ಮನುಷ್ಯ ಅಂದಾರ. ಅವಕ್ಕೆ ಶಾಸ್ತ್ರ ಇಲ್ಲ, ನೀತಿ ಇಲ್ಲ. ಹೀಗೆ ಇರಬೇಕು ಅನ್ನೋದಲ್ಲ, ಹೀಗೆ ಉಣ್ಬೇಕು ಅನ್ನೋದಿಲ್ಲ, ಇದೇ ನೋಡ್ಬೇಕು ಅನ್ನೋದಿಲ್ಲ, ಇದೇ ತಿನ್ಬೇಕು ಅನ್ನೋದಿಲ್ಲ. ಯಾವುದೋ ನಿಯಮ ಇಲ್ಲ ಅದಕ್ಕೆ. ನಿನಗೆ ಹೇಳ್ಯಾರಲ್ಲ, ಉಣಕ್ಕೆ ನಿಯಮ, ನೋಡೋಕೆ ನಿಯಮ, ಕೇಳೋಕೆ ನಿಮಗೆ, ಮಾತಾಡೋಕೆ ನಿಯಮ, ನಡೆಯೋಕೆ ನಿಮಗೆ, ಹಿಡಿಯೋಕೆ ನಿಯಮ. ಎಷ್ಟು ನಿಯಮಗಳದಾವ ರೀ, ಎಷ್ಟು ನಿಯಮಗಳದಾವ. ಏನು ನೋಡ್ಬೇಕು ಅದೇ ನೋಡು, ಏನು ಕೇಳಬೇಕು ಅದೇ ಕೇಳು, ಏನು ತಿನ್ನಬೇಕು ಅದೇ ತಿನ್ನು, ಏನು ಮುಟ್ಟಬೇಕು ಅದೇ ಮುಟ್ಟು, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗು. ಅದಕ್ಕೆ ಮನುಷ್ಯ ಅಂತಾರೆ. ಎಲ್ಲಿಗೆ ಹೋಗ್ಬೇಕ್ರಿ, ಎಲ್ಲಿ ಬಿಡ್ಬೇಕು, ಏನು ಕೇಳ್ಬೇಕ್ರಿ? ಅರೆ ಶಾಸ್ತ್ರದ ಬರ್ದಾರ. ಅತ್ತಲಿತ್ತ ಹೋಗದಂತೆ ಮತ್ತೊಂದನ್ನು ಕೇಳದಂತೆ, ಬದಿರನ ಮೂಕನ ಮಾಡಯ್ಯ ತಂದೆ. ಈ ಪರಮಾತ್ಮ ಈ ಮನುಷ್ಯ ಶರೀರವನ್ನು ಕೊಟ್ಟದ್ದು ನಾವು ಇದಕ್ಕೆ ದನ ಮಾಡಿಬಿಟ್ಟೇವಿ ಅಂತೇವಿಲ್ಲ. ಏನು ಮನುಷ್ಯ ಇದೆ, ದನ ಇದ್ದ, ಕತ್ತಿ, ಕ್ವಾಣ, ಮಂಗ್ಯ ಅವಕ್ಕೆಂದ್ರೆ ಬೈದಾರ. ಹಿಂಗೆ ಯಾರೇ ಎತ್ತಿಗೆ ಕತ್ತಿ ಅಂದಾರ, ಕತ್ತಿಗೆ ಎತ್ತು ಅಂದಾರ. ಅಂದಂದ್ರೆ ಅವನೇ ಕತ್ತಿ, ಮನುಷ್ಯ ದನ ಅಲ್ಲ, ಅವನೇ ಕತ್ತಿ, ಅವನೇ ಕತ್ತಿ. ಅವು ಇಲ್ಲವು. ಕತ್ತಿ ಸಾಯುತ್ತಕ ಕತ್ತಿನೇ ಇರ್ತದೆ, ಹೊರ ಕಲಿಸ್ಬಿಟ್ಟು ಮತ್ತೇನು ಮಾಡೋಂಗಿಲ್ಲ. ಎಷ್ಟು ಪ್ರಾಣಿ ಮನುಷ್ಯನಿಗೆ ಬಿಟ್ಟದವ, ಪರಮಾತ್ಮ ಏನು ಉಣಾಕ, ಏನು ತಿನ್ನಾಕ, ಏನು ನೋಡಕ್ಕೆ ಮಾಡಿ ಅವೇ ಮಾಡ್ತಾವೆ. ಒಂದಿಷ್ಟೂ ಹೆಚ್ಚಿಗೆ ಮಾಡೋಂಗಿಲ್ಲ. ಹಸ್ತು ಹುಲಿ ಹುಲ್ಲು ತಿಂದದ ಇಲ್ಲ, ಇಲ್ಲ. ಹಸ್ತು ಆಕಳೆಂದರೆ ಮಾಂಸ ತಿಂದದ ಇಲ್ಲ. ಯಾವ ಪ್ರಾಣಿ ತಮ್ಮ ಧರ್ಮವನ್ನು ಬದಲು ಮಾಡೋಂಗಿಲ್ಲ. ಅದನ್ನು ತನ್ನ ಧರ್ಮ ಬದಲು ಮಾಡೋವಾದ್ರೆ ಇವನೇ. ನಿನಗೇನು ತಿನ್ನಕ್ಕೆ ಹೇಳ್ಯಾರ, ಏನು ನೋಡೋಕ್ಕೆ ಹೇಳ್ಯಾರ, ಏನು ಮಾತಾಡೋಕ್ಕೆ ಹೇಳ್ಯಾರ, ಏನು ನಡೆಯೋಕ್ಕೆ ಹೇಳ್ಯಾರ, ಅದನ್ನು ಮರಿತಕ್ಕಂಥ ಮನುಷ್ಯನೇ. ಮನುಷ್ಯನಿಗೆ ದನ ಕತ್ತಿ ಕುದುರೆ ಅಂದಾರೆ. ಕತ್ತಿ ಕುದುರೆ ಅಂದಿಲ್ಲ, ಕುದುರೆ ಕತ್ತಿ ಅಂದಿಲ್ಲ ಎಂದು ಅನ್ನಂಗನೇ ಇಲ್ಲ. ಅವು ಕೆಲಸನೇ ಮಾಡೋಂಗಿಲ್ಲ. ಕುದುರೆ ಕತ್ತಿ ಕೆಲಸ ಮಾಡೋಂಗಿಲ್ಲ, ಆಕಳ ಕತ್ತಿ ಕೆಲಸ ಮಾಡೋಂಗಿಲ್ಲ. ಅವು ನಿಯಮ ಅದಾವು. ಅದಕ್ಕೆ ಅವು ದನ ಸದಾ ದನ ಆಗೇ ಇರ್ತವೆ, ಆಕಳೆ ಆಗಿರ್ತದೆ, ಎಮ್ಮೆ ಆಗಿರ್ತದೆ, ಹುಲಿ ಆಗಿರ್ತದೆ, ನರಿ ಆಗಿರ್ತದೆ. ಪರಂತು ಮನುಷ್ಯ ಯಾವಾಗ ಏನಾಗ್ತಾನೆ ಅನ್ನೋದು ಭರೋಸೆ ಇಲ್ಲ. ಕತ್ತಿನೂ ಆಗ್ತಾನೆ, ದನನೂ ಆಗ್ತಾನೆ, ಮಂಗ್ಯನೂ ಆಗ್ತಾನೆ,
ಕ್ವಾಣನೂ ಆಗ್ತಾನೆ. ಮತ್ತು ಇನ್ನೇನು ಆಗ್ಬೇಕ್ರಿ? ಪರಮಾತ್ಮ ನಿನಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ನಿಮಗೆ ದೇವರಾಗಲಿಕ್ಕೆ ಕೊಟ್ಟದ ನಾವು ಕತ್ತೆ ಕುಂತೇವೆ. ನಿಮಗೆ ಬ್ರಹ್ಮ ಕೊಟ್ಟ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ನಿನಗೆ ಬ್ರಹ್ಮ ಆಗೋ ಶಕ್ತಿ ಅದ, ನಿನಗೆ ಪರಮಾತ್ಮ ಆಗೋ ಶಕ್ತಿ ಅದ, ನಿನಗೆ ಮಹಾತ್ಮ ಆಗೋ ಶಕ್ತಿ ಅದ. ಪರಂತು ನೀ ಕತ್ಯಾದಿ, ಕ್ವಾಣಾದಿ, ಮಂಗ್ಯಾದಿ ಮನುಷ್ಯನಿಗೆ ಬಹಳ ಬಹಳ ತಪ್ಪು. ಜಗತ್ತಿನೊಳಗೆ ಏನು ನ್ಯಾಯಾಲಯ ನಿಮಗೆ ಕ್ಷಮಿಸಿತು ಲಕ್ಷಡ್ರಿ, ಕೇಳಕತ್ತೀರಿ ಟಿವ್ಯಾಗ, ನ್ಯಾಯಾಲಯ ನಿಮಗೆ ಸುಪ್ರೀಂ ಕೋರ್ಟ್ ಕ್ಷಮ ಮಾಡಿತ್ತು, ಪರಮಾತ್ಮ ನಿಮಗೆ ಕ್ಷಮ ಮಾಡೋಂಗಿಲ್ಲ ಲಕ್ಷಡ್ರಿ. ಅಲ್ಲಿ ಯಮರಾಜನಲ್ಲಿ ಕ್ಷಮ ಇಲ್ಲಲ್ಲಿ, ಮಾಡಿದ್ದುಣ್ಣೋ ಮಹಾರಾಯ ಅದು. ಅದಕ್ಕೆ ಮನುಷ್ಯ ವಿಚಾರ ಮಾಡಬೇಕು, ನಾ ಏನು ಮಾಡಕತ್ತೀನಿ, ಮನುಷ್ಯನಾಗಿ ಮನುಷ್ಯನ ಕೆಲಸನೇ ಮಾಡಕತ್ತೀನಿ ಏನು? ಮನುಷ್ಯನ ಕೆಲಸ ಯಾವ ಅದಾವ? ಯಾವ ದನ ಮಾಡಂಗಿಲ್ಲ, ಮಾಡಕ್ಕೆ ಬರಂಗಿಲ್ಲ, ಆ ಕೆಲಸ ಮಾಡೋನೇ ಮನುಷ್ಯ ಅಂತಾನೆ. ನಾ ದನ ಅಲ್ಲ ಕತ್ತೆ ಅಲ್ಲ ಕುದುರಲ್ಲ ಅಂತ ಮನುಷ್ಯನ ಕೆಲಸ ಏನು ಮಾಡಿದೆಪ್ಪ? ಮನುಷ್ಯನ ಕೆಲಸ ಏನು ಮಾಡಿದೆ? ಮನುಷ್ಯನ ಕೆಲಸ ಏನಪ್ಪ ಅಂತಾರೆ, ದೇವರಾಗಕ್ಕೆ ಭಾಳ ಸಮಸ್ಯೆ ಅದಾವ್ರಿ. ಮನುಷ್ಯ ದೇವರಾಗಲಿಕ್ಕೆ ಬರ್ತಾವೆ 10-13 ಗುಣ ಅದಾವ. ದೇವರಾಗ್ತಾನವ ಮನುಷ್ಯ, ಮಹಾದೇವ ಆಗ್ತಾನೆ. ನರ ಕರ್ಣಿ ಕರೆಯತೋ ನಾರಾಯಣ ಬನ್ ಜಾಯ್. ಮನುಷ್ಯಾಗಿ ಹುಟ್ಟಿ ಮನುಷ್ಯನ ಕೆಲಸ ಮಾಡಿದ್ರೆ ನೀವು ಮಹಾದೇವ ಆಗ್ತೀರಿ. ನರ ಕೆಲಸ ಮಾಡಲಿ ಅಂದ್ರೆ ನರಕಿ ಆಗ್ತೀರಿ. ಶಾಸ್ತ್ರ ಹೇಳ್ತದೆ, ಆದಷ್ಟು ತಿಳಿದಷ್ಟು ಶಕ್ತಿ ಇದ್ದಷ್ಟು ಮನುಷ್ಯನ ಜೀವನದಲ್ಲಿ ಮಾಡಲೇಬೇಕು. ಹೌದಾ? ಮಾಡಲೇಬೇಕು. ಪರೀಕ್ಷೆ ಬರಲಾರ್ದಾರೆ ಯಾರು ಪಾಸ್ ಮಾಡ್ಯಾರ್ರಿ? ಎಟ್ರ ಬರಿ ಫುಲ್ಲು ಬರೆದು ಫುಲ್ ಬರ್ತಾರೆ. ಅರ್ಧಂಬರ್ಧ ಬರೆದೆ ಅಂದ್ರೆ ಅವನಿಗೆ ದಯಾ ಬಂತು, ನೋಡೋನಿಗೆ ಹೋಲಿ ಬಿಡು ಪಾಸ್ ಮಾಡೋಣ ನೋಡಿ, ಹಾಕಿ 36 ಹಾಕಿ ಹೋಲಿ ದಾಟಿ ಹೋಲಿ ಅಂತ. ಎಟ್ರ ಕುಂತಕ್ರಿ ಅಲ್ರಿ. ನಾನು ಪರೀಕ್ಷೆಗೆ ಕುಂಡ್ರಂಗಿಲ್ಲ, ಪೇಪರ್ದಾಗ 4 ಬದಿ ಏನು ಕರಿ ಮಸಿ ಬರೆಯಂಗೇನೇ ಇಲ್ಲ ಅಂದ್ರೆ ಯಾರು ದಯ ಮಾಡ್ತಾನೆ? ದಯ ಮಾಡ್ತಾನವ ಬರಿಲಾರ್ದವನಿಗೆ. ಏನಾರಿ ಬರಿಯಪ್ಪ, ಒಂದಿಷ್ಟು ಬರೀ. ಅವನಿಗೆ ದಯ ಬಂತು ಅಂದ್ರೆ ನಿನಗೆ ಪಾಸ್ ಮಾಡ್ತಾನೆ, 36 ಹಾಕ್ತಾನೆ. ಪ್ರಯತ್ನ ಎಟ್ರೆ ಮಾಡ್ಯಾನ ಹುಡುಗ, ಆಯಿತು ನಡಿ ಪಾಸ್. ಹಾಗೆ ಪರಮಾತ್ಮ ನಮಗೆ ಇದು ಪಾಸು ಮಾಡಬೇಕು ಅಂದ್ರೆ ಏನಾರೇ ಮಾಡಬೇಕೇ ಇಲ್ಲ? ಏನು ಮಾಡಕತ್ತೇವಿ? ಆಯ್ತು, ಎದ್ದು ಮುದ್ದೆ ಬಿದ್ದಿ, ಮತ್ತೇನು ಮುಂಜಾನೆ ಎದ್ದು ಮಧ್ಯಾಹ್ನಕ್ಕೆ ತಿಂದು ಮುದ್ದೆ ಹೊತ್ತು ಮುಣಿದು ಹಾಸಿಗೆಯಾಗಿ ಬಿದ್ದಿ. ಇವೇ ಕೆಲಸ ವಿಚಾರ ಮಾಡಿದೆ. ಅದಕ್ಕೇ ಮೊಟ್ಟ ಮೊದಲ ಮನುಷ್ಯನಿಗೆ ಮಲಗುವಾಗ ಏಳುವಾಗ ಇದು ವಿಚಾರ ಮಾಡಬೇಕು. ನಿಮ್ಮ ಪ್ರಗತಿಯನ್ನು ನೀವೇ ಮಾಡಬೇಕು. ವಾರಕ್ಕೊಮ್ಮೆ ನಿಮ್ಮ ಪುಸ್ತಕ ಒಂದು ಎಲ್ಲರೂ ಕಲ್ತವ್ರು ಶಾಣೆನಿದ್ದೀರಿ, ಬರೆದಿಡ್ರಿ. ಈ ಸ್ವಾಮಿ ಹಿಡ್ಕೊಂಡು ಆಯ್ತಾರ ತಕ ಏನು ಮಾಡಿದೆ, ಎಷ್ಟು ಪೂಜಾ, ಎಷ್ಟು ಇದು ಲೆಕ್ಕ ಬರಿತೀರಿ, ಎಷ್ಟು ಕಾಯಿಪಲ್ಯ, ಎಷ್ಟು ಎಣ್ಣೆ ತಂದೆ, ಎಣ್ಣೆ ಕಾಯಿಪಲ್ಯ ತಂದದ್ದೆಲ್ಲ ಹೋಯ್ತು ಹೊಲಸಾಗಿ ಲ್ಯಾಟ್ರಿನ್ಗೆ. ಅರೆ ಇದು ಬರೀರಿ, ನಾ ಇಷ್ಟು ಜಪ ಮಾಡೀನಿ ಇವತ್ತು, ಇಷ್ಟು ಜಪ ಮಾಡೀನಿ, ಇಟ್ಟು ಇದು ಮಾಡೀನಿ, ಇಟ್ಟು ದಾನ ಮಾಡೀನಿ. ಮನುಷ್ಯನ ಜೀವನದೊಳಗೆ ಯಾರ ಮೇಲೆ ಯಾರೂ ದಯ ಮಾಡಂಗಿಲ್ಲ ರೀ. ನೀವು ತಿಳ್ಕೊರಿ, ದೇವರು ದಯ ಮಾಡ್ತಾನೆ. ಯಾರಿಗೆ ಯಾರು ದಯ ಮಾಡ್ತಾರೆ? ಮಾಡಿದ್ರೆ ಮಾಡ್ತಾರೆ, ಎಷ್ಟರೇ ಮಾಡಿದ್ರೆ ಮಾಡ್ತಾರೆ. ಭಗವಂತನ ಪೈಕಿ ಆಗಬೇಕು. ಇವನಾರವನೆಂದೆನಿಸದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಘ. ಎರಡು ಚಂದ ಹೇಳಿದ್ರಿ. ಮಹಾತ್ಮರು ನಿನಗೆ ಯಾರು ಅಂತ ಕೇಳಿರಬಾರ್ದು, ಪರಮಾತ್ಮ ನಿನಗೆ ಯಾರು ಅಂತ ಕೇಳಿರಬಾರ್ದು. ದಿನ ಅವ್ರ ಮನೆಗೆ ಹೋದ್ರೆ ಕೇಳ್ತಾರೆ, ದಿನ ಮನೆ ಮುಂದೆ ಕೂತಾರೆ, ನಾಯಿಗೆ ನಮ್ಮ ನಾಯಿ ಅಂತಾರೆ. ಮನುಷ್ಯ ಅಲ್ಲ ನಾಯಿ,
ನಮ್ಮ ನಾಯಿ ಅಂತ. ಒಂದು ದೇವ್ರ ದಿನ ಬಾಗಿಲು ಕೂತ್ರೆ ಅವ ನಮ್ಮವ ಅಂತ ಅಂತಾನಿಲ್ಲ, ದೇವ್ರ ಅಂತಾನ. ದಿನ ಗುರು ಸೇವೆ ಮಾಡಿದ್ರೆ ಅಂತಾನೆ. ಅವರು ನೀ ಯಾರು ಅಂತ ಕೇಳಿದರೆ ನೀ ಹುಟ್ಟದ್ದು ಹಾಳಾಯಿತು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ. ಇವ ಯಾರು? ನಮ್ಮ ಪೈಕಿ ಮಿನಿಸ್ಟರ್. ನಮ್ಮ ಪೈಕಿ ಅಂದರೆ ಹೆಂಗಾಕದ್ರೆ ನಿಮ್ಗೆ ಎಷ್ಟು ಲಾಭ ಹಾಕದ? ಕೇಸ್ ಎಲ್ಲ ಹೋಗ್ಕವಿಲ್ಲ ನೀವು ಮಾಡೋದಕ್ಕೆ. ಈ ಮನುಷ್ಯ ನಮ್ಮವ ಅಂದ್ರೆ ಸೋಮ ಅವ್ರು ಬೆನ್ನಿನ ತಿರುಗಾಡಿದ್ರೆ ಎಷ್ಟೋ ಲಾಭ ಆಗ್ತದೆ. ಅವ ನಮ್ಮವ ಮಿನಿಸ್ಟರ್ ಅಂದ್ರೆ ಅಧಿಕಾರ ಐಶ್ವರ್ಯ ಎಲ್ಲ ಸಿಗ್ತದಲ್ಲ. ಪರಮಾತ್ಮ ಸದ್ಗುರುನಾಥ ನಿಮಗೆ ನಮ್ಮವ ಅಂದ್ರೆ ನಿಮಗೆ ಮೋಕ್ಷ ಸಿಗ್ತದೆ, ಪರಮಾತ್ಮ ಸಿಗ್ತದೆ. ಅದಕ್ಕೆ ಕೇಳಿದ್ರೆ, ಹೇ ಪರಮಾತ್ಮ, ಹೇ ಸದ್ಗುರು, ನೀ ಯಾರು ಅಂತ ನನಗೆ ಅನ್ಬಾರ್ದಪ್ಪ. ಇವನಮ್ಮವನೆಂದೆನಿಸಯ್ಯ, ಇವನಾರವನೆಂದೆನಿಸದಿರಯ್ಯ. ಎಷ್ಟು ಕೇಳ್ಕೊಂಡ್ರು ಬಸವಣ್ಣವರು, ಎಷ್ಟು ದುಡಿದಿರಬೇಕು, ಎಷ್ಟು ಸಂಗಮನಾಥನ ಹಂತಕ್ಕೆ ಸೇವೆ ಮಾಡಿರಬೇಕು, ಎಷ್ಟು ಗುರುಗಳ ಹಂತಕ್ಕೆ ಸೇವೆ ಮಾಡಿರಬೇಕು. ಯಾರಿಗಾರ ಯಾರು ನಮ್ಮವ್ರು ಅನ್ನಂಗಿಲ್ರಿ. ಯಾರಿಗೆ ಯಾರು ನಮ್ಮವ್ರು ಅಂತ ಯಾರು ಅನ್ನಂಗಿಲ್ಲ. ನಮ್ಮವು ಅನ್ನಬೇಕಾದ್ರೆ ನಮ್ಮ ಪ್ರಾಣ, ನಮ್ಮ ಮನ, ನಮ್ಮ ತನು, ಧನ ಎಲ್ಲ ಕೊಡ್ಬೇಕು ರೀ, ಎಲ್ಲ ಕೊಡಬೇಕು. ಗಂಡ್ಮಗ ಹೇಳ್ತಾನೆ, ಹೆಣ್ಮಕ್ಳು ಹೇಳ್ತಾನೆ, ನಮ್ಮವ ಅಂತ. ನಮ್ಮ ಸುಮ್ಮನೆ ಆಗ್ಯಾನವ, ಪೂರ ಕೊಟ್ಟಿರಿ, ತನು ಮನ ಧನ ನೀವು ಒಪ್ಸಿರಿ ಅಂತ ಅವನು ನಿಮ್ಮವಾಗ್ಯಾನ. ಮುಂಜಾನೆ ಸಾಯಂಕಾಲದ ದುಡಿತಿರಿ ತಗೊಂಡು ಈಗ ನಮ್ಮಕ್ಕೆ ಆಗ್ಯಾಳಕ್ಕಿ. ತವ್ರ ಮನೆ ಕೂತಾರೆ ನಮ್ಮಕ್ಕೆ ಹಾಕಳ, ನಮ್ಮಕ್ಕೆ ಏನಾಗಿಲ್ಲ, ಸೋಡು ಚೀಟಿ ಕೊಡ್ತಾರೆ, ಹೋಗಿ ಕಡೆ ಹಾಳಾಗಿ ಅಂತ. ಬರಬೇಕು, ಕುಡಿಬೇಕು. ಆಕೆ ದುಡಿತಾಳೆ, ಹೇಳ್ತಾಳೆ, ಕಷ್ಟಪಡ್ತಾಳೆ. ಆವಾಗ ನಮ್ಮಕ್ಕಿ ಅಂತ ನಾವು ನಮ್ಮಕ್ಕಿ ಅಂದ ಕೀಲಿ ಕೈನೇ ಕೊಡ್ತಾನೆ, ಕೀಲಿ ಕೈನೇ ಕೊಡ್ತಾನೆ. ಆಗ ಪರಮಾತ್ಮ ನಿಮಗೆ ನಮ್ಮವ ಅಂದ ಅಂದ್ರೆ ನಿಮಗೇನು ಕಮ್ಮದ್ರಿ? ಐಶ್ವರ್ಯದ, ಕೀರ್ತಿ ಅದ, ವಾರ್ತೆ ಅದ, ನಿಮಗೇನಪ್ಪ ಆನಂದ ಅದ, ನಿಮಗೆ ಕಡೆಗೆ ಮುಕ್ತಿ ಅದ. ಸಿದ್ಧಾರೂಢ ಆ ಬಡವರಿಗೆ ನಮ್ಮವ ಅಂದ. ಮನೆ ಶ್ರೀಮಂತಿಕೆ ಆಯ್ಲಿಲ್ಲ ರೀ, ಶ್ರೀಮಂತಿಕೆ ಆಯ್ತಲ್ಲ, ನಮ್ಮ ಮನುಷ್ಯ ಸಾಕು. ಜಗತ್ತಿನೊಳಗೆ ಅದಕ್ಕೆ ಪ್ರಯತ್ನ ಮಾಡಬೇಕು. ನೀವು ರೊಕ್ಕ ರೂಪಾಯಿ ಪ್ರಯತ್ನ ಮಾಡಬೇಡ್ರಿ. ಅವ ಆದ ಅಂದ್ರೆ ಎಲ್ಲ ಆಯ್ತು ನೋಡ್ರಿ, ಆಯ್ತು. ಹೌದಾ? ಅವ ಬಂದಂದ್ರೆ ಅವನ ಕೈಯಾಗದ, ಎಲ್ಲ ಪರಮಾತ್ಮನ ಕೈಯಾಗದ, ಗುರುವಿನ ಕೈಯಾಗದ. ಸದ್ಗುರು ನಮ್ಮ ಅನ್ನಬೇಕು, ಪರಮಾತ್ಮ ನಮ್ಮ ಅನ್ನಬೇಕು. ಅವ ಯಾರು ಅಂತ ಅಂದ ಅಂದ್ರೆ ನಾ ಇದ್ದು ಸತ್ತಂಗೆ, ನಾ ಹುಟ್ಟಲಾರ್ದಂಗೆ. ಅದಕ್ಕೆ ಪರಮಾತ್ಮ ಶಾಸ್ತ್ರ ಹೇಳ್ತಾರೆ, ಇಂತಹ ಶರೀರ, ಈ ಶರೀರ ಬಂದು ಬಳಕ್ಕೆ ಫಸ್ಟ್ ವಿಚಾರ ಮಾಡಬೇಕು, ಏನು ತಳುವದೇ ಮಾಡ್ಬೋದಾವುದು. ಕೇಳ್ಯಾರ, ಒಂದು ಸೆಕೆಂಡನೂ ತಡ ಮಾಡಲಾರ್ದೆ ಮಾಡೋ ಕೆಲಸ ಯಾವುದು? ಮನುಷ್ಯ ಆಗಿ ಹುಟ್ಟಿದ ಮೇಲೆ ತಿಳಿತದಲ್ರಿ, ಮೊಟ್ಟ ಮೊದಲ ಬಿಲ್ಕೂ ತಡ ಮಾಡಲಾರ್ದೆ, ಒಂದು ಮಿನಿಟ್ನೂ ತಡ ಮಾಡಲಾರ್ದೆ ಮಾಡೋ ಕೆಲಸ ಯಾವುದು? ನೀವು ಅಂತಿರಬೇಕು, ಲ್ಯಾಟ್ರಿನ್ಗೆ ಹೋಗಿ ಬರೋದ್ರೆ, ಆಮೇಲೆ ಮಾರಿ ತಗೊಳ್ಳೋದ್ರೆ, ಆಮೇಲೆ ಚಾ ಕುಡಿದ್ರಿ, ಮೊಟ್ಟ ಮೊದಲನೇ ಕೆಲಸ ಯಾಕ್ರಿ? ಹೆಂಗದ? ಇವರು ತಡುವದೇ, ತಡ ಮಾಡಿದ ಒಂದು ಮಿನಿಟ್ನೂ ತಡ ಮಾಡೋಂಗಿಲ್ಲ. ನೀನು ಅಲಿಯದ ನಿಮಿಷ ಬಹು ಕಾಲ ಬೆನೆಗೆ ಚೆನ್ನ ಮಲ್ಲಿಕಾರ್ಜುನ. ಅಕ್ಕಮಹಾದೇವ ಅಂತ ಹೇಳಿ, ನೀನು ಒಲಿಯದ ಒಂದು ನಿಮಿಷ, ನೀ ಕೃಪಾ ಒಂದು ನಿಮಿಷ ನನಗೆ ಬಹು ವರ್ಷ ಅನ್ನಿಸ್ತದ, ಬಹು ವರ್ಷ ಅನ್ನಿಸ್ತದೆ. ಹಂಗೆ ಆಗ್ಬೇಕ್ರಿ ನಮ್ಮ ಮನಸ್ಸು. ಯಾವಾಗ ಗುರುನಾಥ ಒಲಿತಾನೆ, ಯಾವಾಗ ಪರಮಾತ್ಮ ಒಲಿತಾನೆ, ಯಾವಾಗ ನನ್ನ ಮನಸ್ಸು ಶಾಂತಿ ಅದ, ಯಾವಾಗ ನನ್ನ ಸದಾಬಾಯಿ ರಾಮ 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 ಶಿವ ಶಿವ ಅಂತದ, ಯಾವಾಗ ನನ್ನ ಕಿಮೆ ಏನಪ್ಪ ಅಂತ ಕೇಳಿ ಸದಾ ಪರಮಾತ್ಮನ ಕೇಳ್ತಾವ. ಬರಬೇಕ್ರಿ, ಇದು ಬರಬೇಕು. ಇದಕ್ಕೆ ತಡ ಮಾಡಬೇಡಂತಾರ ಅವರು. ಒಂದು ಮಿನಿಟ್ ತಡ ಮಾಡಿದ್ರೆ ಗಾಡಿ ತಪ್ತದಲ್ರಿ.
ಗಾಡಿ ನಿಮ್ಮ ಅಪ್ಪಂದೆಲ್ಲ ನೀ ಹೇಳ್ದಂಗೆ ಕೇಳಂಗಿಲ್ಲ. ಗಾಡಿ ಅಂದಂಗೆ ನೀ ಇರ್ಬೇಕು. ನೀನು ಟೈಮಿಗೆ ಗಾಡಿ ಹೋಗಂಗಿಲ್ಲ, ಗಾಡಿ ತನ್ನ ಟೈಮ್ಗೆ ಹೋಗ್ತದೆ, ನೀ ಹೋಗ್ಬೇಕು ಗಾಡಿ ಟೈಮ್ಗೆ. ಹಾಗೆ ನಮ್ಮ ಜೀವನದಲ್ಲಿ ಏನಪ್ಪ ಅಂತ ಕೇಳಿದ್ರೆ ನಾ ಹೇಳ್ದಂಗೆ ನಡೆಯಂಗಿಲ್ಲ. ಜಗತ್ತಿನೊಳಗೆ ಯಾವುದು ಕೂಡ ನಡೆಯಂಗಿಲ್ಲ. ನಾ ಅವ್ರ ಪೈಕಿ ಆಗಬೇಕು. ಪರಮಾತ್ಮನ ಪೈಕಿ ಅದೇವೆ ಅಂದರೆ ಸದ್ಗುರುನಾಥನ ಪೈಕಿ ಅದು ನಮ್ಮ ಜಗತ್ತಿನೊಳಗೆ ಏನು ಕಡಿಮೆ ಅದ ರೀ, ಏನು ಕಡಿಮೆ ಅದ. ಮನುಷ್ಯನಿಗೆ ಇಷ್ಟು ತಕಲೀಫ್ ತ್ರಾಸ ಆಗಬೇಕು. ನೀನು ಒಲಿಯದ ನಿಮಿಷ ಫಲವರ್ಷಬಹುದು. ಪರಮಾತ್ಮ ಒಂದು ನಿಮಿಷ ನೆನಪು ಹಾರ್ತು ಅಂದ್ರೆ ಎಷ್ಟು ವರ್ಷ ಆಯಿತು ಅನ್ನಂಗಾಗಬೇಕು. ಪರಮಾತ್ಮನ ಕೃಪಾ ಆಗಿಲ್ಲ ಅಂದರೆ, ಗಂಡನ ಪ್ರೀತಿ ಇಲ್ಲ ಅಂದ್ರೆ ಆ ಮನೆಗಿದ್ದೆ ಏನು ಫಲ ಅದ್ರಿ? ಏನು ಫಲ? ಉಣ್ಣಾಕ ತಿನ್ನಾಗ ಸಿಗ್ತಿರ್ಬೇಕು. ಅವನ ಪ್ರೀತಿ ಇಲ್ಲ ಅಂತಂದ್ರೆ ಆ ಮನೆಯಾಗ ಇರೋದು ವ್ಯರ್ಥದ. ಹಂಗೆ ಪರಮಾತ್ಮನ ಕೃಪಾ ಇಲ್ಲದೆ ಮನುಷ್ಯನ ಜೀವನದಾಗಿರೋದು ವ್ಯರ್ಥದ. ಸುಮ್ಮನೆ ಆಗಿಲ್ಲ. ಚನ್ನಮಲ್ಲಿಕಾರ್ಜು ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೇನಯ್ಯ. ಪರಮಾತ್ಮ ಆಕೆ ಮೇಲೆ ಕೃಪಾ ಮಾಡ್ಬೇಕಾದ್ರೆ ಒಂದಲ್ಲ ಎರಡಲ್ಲ ಅನಂತ ವರ್ಷ ಅನಂತ ಕಾಲ ತಪಸ್ಸಿದ್ದೇನಯ್ಯ. ತಪ ಮಾಡ್ಯಾಳ ಅಕ್ಕ ಮಾದೇವಿ. ಅಂದರೆ ಪರಮಾತ್ಮ ಓಡಿ ಬಂದ. ಸಿದ್ಧರಾಮ ತಪಶ್ಚರ್ಯ ಮಾಡ್ದ, ಅದಕ್ಕೆ ಪರಮಾತ್ಮ ಓಡಿ ಬಂದ. ಜಗತ್ತಿನೊಳಗೆ ನಾವು ಮಾಡಿದ್ದೇವೇನು? ಕಷ್ಟ ಕಾಲಕ್ಕೆ ಎಲ್ಲರೂ ಕರಿತೇವೆ. ದುಃಖಮೇ ಸುಮಿರಣ ಸಬ ಕರೆ, ಸುಖಮೇ ಕರೆ ನ ಕೋಯ್. ಇದು ಸುಖಮೇ ಸುಮಿರಣ ಕರೆ, ಎ ದುಃಖ ಕಾಯೇ ಕೋ ಹೋಯ್. ದುಃಖ ಬಂದ ಕಾಲಕ್ಕೆ ದೇವರು ನೆನೆಸ್ತೀರಿ, ಸುಖ ಬಂದ ಕಾಲಕ್ಕೆ ಎಲ್ಲಿದಾನ? ಯಾರು ಹೇಳ್ತಾರೆ? ನೋಡ್ಯಾರೇನು? ಹೇಳೋರಿಗೆ ಕೇಳ್ತಾನ. ಯಾರು ಹೇಳ್ತಾರೆ? ಎಲ್ಲಿದಾನ ದೇವರು? ಯಾರು ನೋಡ್ಯಾರ? ಅವನಿಗೆ ಬರಬೇಕು, ಅವನಿಗೆ ಬರಬೇಕು. ಈ ಹಲ್ಲಿ ಹಂಗೆ ಚಿಪ್ಪಿ ಮಾಡ್ತಾವಲ್ಲ, ಹಂಗೆ ಶೂ ಮಾಡ್ತಾರೆ ದುಃಖ ಬಂದ ಕಾಲಕ್ಕೆ. ಹಲ್ಲಿ ಮಾಡ್ದಂಗೆ ಮಾಡಿದ್ರೆ ದೇವ್ರು ಸಿಗ್ತಾನೆ? ನಿರಂತರ ಮಾಡ್ಬೇಕ್ರಿ. ನೀ ನನಗೆ ಗಂಡನಾಗಬೇಕು ಅದು ಅನಂತ ಕಾಲ ತಪಸ್ಸಿರ್ದೇನಯ್ಯ. ಹೇ ಪರಮಾತ್ಮ, ನೀನೇ ನನಗೆ ಗಂಡ ಆಗ್ಬೇಕಂತ ಒಂದು ಜನ್ಮ ಅಲ್ಲ, ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, ಅನಂತ ಕಾಲ ತಪಸ್ಸಿರ್ದೇನಯ್ಯ. ತಪಸ್ಸು ಮಾಡ್ಯಾಳ ಅಕ್ಕ ಮಾದೇವಿ. ಹಾಗೇ ಆಗೋದಿಲ್ಲ ಪುಣ್ಯಾತ್ಮರೇ. ನಾವೊಂದು ದಿನ ಮಾಡೋಕ್ಕೆ ತಯಾರಿಲ್ಲ, ಒಂದು ತಾಸು ಮಾಡೋಕ್ಕೆ ತಯಾರಿಲ್ಲ, ಅರ್ಧ ತಾಸು ಮಾಡೋಂಗಿಲ್ಲ. ಅರ್ಧ ತಾಸನಾಗ ಮತ್ತೆ ಏನೇನೇ ಮಾಡ್ತೇವೆ. ಹೆಂಗೆ ಪರಮಾತ್ಮ ಒಲಿತಾನೆ? ಪರಮಾತ್ಮ ಅಂದ್ರೆ ಆನಂದ, ಸುಖ, ಶಾಂತಿ. ಶಾಸ್ತ್ರಗಳು ಹೇಳ್ತಾರೆ, ತಮ್ಮ ಈ ಶರೀರ ಬಂದವು ಹಡೆಯುವುದರಿದು ನಮ್ಮ ನರಜನ್ಮವು, ಹಡೆಯುವುದರಿದು ಗುರು ಕರುಣವ. ಮನುಷ್ಯ ಆಗಿ ಹುಟ್ಟುವುದು ಬಹಳ ಕಠಿಣದ, ಬಹಳ ಕಠಿಣ. ಇದು ಪರಮಾತ್ಮನ ಕಾಣಿಕೆ ಅದ. ಮನುಷ್ಯನಿಗೆ ಪರಮಾತ್ಮನ ಕಾಣಿಕೆ ಅದ, ಗಿಫ್ಟ್ ಅದ. ನಾವು ಮನುಷ್ಯ ಆಗಿ ಹುಟ್ಟಿದ್ದೇವೆ. ಮನುಷ್ಯನ ಶರೀರ ಬಂದ ಕಾಲ ಪಾತ್ರಕ್ಕೆ ತಕ್ಕ ವ್ಯವಹಾರ ಮಾಡಬೇಕು, ಹೌದಲ್ಲ? ಯಾವ ಪಾತ್ರ ರಾವಣಂಗೆ ಮಾಡಬೇಕು, ಸೀತಾನಂಗೆ ಮಾಡಬೇಕು, ಧರ್ಮನ ಪಾರ್ಟೇ ಮಾಡಬೇಕು. ಧರ್ಮರಾಯ ಆಗಿ ರಾವಣನ ಪಾರ್ಟ್ ಮಾಡಿದ್ರೆ ಅಲ್ಲ, ರಾಮಾಗಿ ರಾವಣನ ಪಾರ್ಟ, ಧರ್ಮಾಗಿ ದುರ್ಯೋಧನ ಪಾರ್ಟ್ ಮಾಡಿದ್ರೆ ಏನು ಮಾಡ್ತಾರೆ? ಕಲ್ಲು ಒಗಿತಾರೆ ನೋಡಕ್ಕೆ ಕುಂತವ್ರು. ಯಾವ ಪಾರ್ಟ್ ಹಾಕಿದೆ ಅದೇ ಮಾಡಬೇಕು, ಕೆಲಸ ಮಾಡಬೇಕು. ಆ ಪಾರ್ಟ್ ಹೊರಟು ಮತ್ತಾವರೇ ಪಾರ್ಟ್ ಮಾಡಿದ್ರೆ ಶಾಸ್ತ್ರ ಮಹಾತ್ಮರು ನಿಮಗೆ ಚೀತು ಅಂತ. ಈಗ ನಾವು ಯಾವ ಪಾರ್ಟ್ ಹಾಕಿದ್ದೇವೆ? ನರನ ಪಾರ್ಟ್ ಹಾಕಿದ್ದೇವೆ, ವಾನರ ಪಾರ್ಟ್ ಇಲ್ಲ. ಮಾನವ ಪಾರ್ಟ್ ಹಾಕಿದ್ದೇವೆ, ದಾನವ ಪಾರ್ಟ್ ನಮ್ಮದು ಇಲ್ಲ.
ಮನು ಪಾರ್ಟ್ ಹಾಕಿದ್ದೇವೆ, ಅನ್ಯತ್ತ ವಾಮನ ಪಾರ್ಟ್ ನಮ್ಮದು ಅಲ್ಲ. ಲಕ್ಷ್ಯ ಇಡ್ರಿ ಪುಣ್ಯಾತ್ಮರು, ಪಾರ್ಟ್ ಯಾವ್ದು ಹಾಕೀರಿ? ಯಾವ್ದು ಹಾಕೀರಿ? ಕತ್ತಿ ಕುದುರೆ ದಂದ ಪಾರ್ಟ್ ಅದ ಇಲ್ಲ. ಮನುಷ್ಯನ ಪಾರ್ಟ್ ಹಾಕಿದ್ರೆ ಒನ್ಸ್ ಮೋರ್ ಅನ್ನಬೇಕು, ಶಬ್ಬಾಷ್ ಕೊಡಬೇಕು, ಬಹುಮಾನ ಕೊಡಬೇಕು. ಅದಕ್ಕೆ ಪಾರ್ಟ್ ಅಂತಾರೆ. ಚೀತು ಉಳಿದ್ರೆ ಪಾರ್ಟ್ ಅಂತದೆ. ನಾವು ಮನುಷ್ಯನ ಪಾರ್ಟ್ ಹಾಕಿದ್ದೇವೆ, ಮಹಾತ್ಮರು ಬಹುಮಾನ ಕೊಡಬೇಕು. ಹಾಂ, ಒಳ್ಳೆಯದಪ್ಪ, ಮನುಷ್ಯ ಅದು ಭಾಳ ಚಂದ ಆಯ್ತಪ್ಪ, ಚಲೋ ಮಾಡಕೈತಿ ಅಂತ ಅನ್ಬೇಕು. ಅದನ್ನು ಬಿಟ್ಟು ನಾವು ಮಾಡಬಾರ್ದು ಮಾಡಿದೇವೆ ಅಂತ ಕೇಳಿದರೆ ಪಾಠ ಸುಮಾರಾದ್ರೆ ಕಲ್ಲು ಒಗಿತಾರೆ. ಈ ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಪಾಠ ದನದಂಗೆ ಮಾಡಕತ್ತೇವೆ ಅಂತಂದರೆ ನಮಗೆ ಕಲ್ಲು ಒಗಿತಾರೆ. ನರಕಕ್ಕೆ ಹೋಗಿ ದುಃಖವನ್ನು ಪಡಬೇಕಾಗ್ತದೆ ಪುಣ್ಯಾತ್ಮರೇ. ಅದಕ್ಕೆ ಮಹಾತ್ಮರು ನರ ಕರುಣಿ ಕರೆಯಿತು ನಾರಾಯಣ ಬನಜಾಯ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಕೆಲಸ ಮಾಡಿದೆ ಅಂದ್ರೆ ನೀ ಮಹಾದೇವ ಆಗ್ತಿ, ನರ ನಾರಾಯಣ ಆಗ್ತಿ. ಪರಂತು ನಾವು ನಾರಾಯಣ ಆಗಲಿಲ್ಲ, ನಾರು ಹೆಣ ಆದೇವೆ. ಹೆಣ ಆದೇವೆ, ದೇವರಾಗಲಿಲ್ಲ. ಯಾಕೆ? ಪಾರ್ಟ್ ಬರೋಬ್ಬರಿ ಮಾಡಲಿಲ್ಲ. ಮನುಷ್ಯನ ಪಾಠದಿಂದ ಏನು ಮಾಡಬೇಕಾಗಿತ್ತು, ಏನು ನೋಡಬೇಕಾಗಿತ್ತು, ಏನು ಕೇಳಬೇಕಾಗಿತ್ತು, ಏನು ಆಡಬೇಕಾಗಿತ್ತು, ಮಾಡಲಿಲ್ಲ. ನಯನದಲ್ಲಿ ಮೂರುತಿ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಕಿವಿಯಲ್ಲಿ ಕೀರುತಿ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಬಾಯಿಯೊಳಗೆ ವಚನಾಮೃತ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಕೈಯಿಂದ ಪೂಜೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಾಲಿನಿಂದ ಪ್ರದಕ್ಷಿಣೆ ಹಾಕಬೇಕಾಗಿತ್ತು, ಗುಡಿದು ಹಾಕಲಿಲ್ಲ. ಮನುಷ್ಯನಿಗೆ ಏನು ಹೇಳ್ಯಾರ ಅದು ಮಾಡಲೇ ಇಲ್ಲ. ಅಂಥವನಿಗೆ ಶರೀರದಿಂದ ಡಿಸ್ಮಿಸ್ ಮಾಡ್ತಾರೆ. ಇದು ಅಷ್ಟೇ ಅಲ್ಲ, ಅವನಿಗೆ ಶಿಕ್ಷೆನೂ ಹಾಕೋದು ತಿಳ್ಕೊರಿ. ಏನಾರೆ ಆಪ್ಷ ತಪ್ಪು ಕಲಿಸ್ಬಾರ್ದು, ಅದು ಡಿಸ್ಮಿಸರೇ ಮಾಡ್ತಾರೆ, ಶಿಕ್ಷಾನೂ ಕೊಡ್ತಾರೆ. ಹಾಗೆ ಮಾನವನಾಗಿ ನಾವು ಮನುಷ್ಯನ ಕೆಲಸ ಮಾಡಲಿಲ್ಲ, ಕೀರುತಿ ತುಂಬಲಿಲ್ಲ, ಮೂರುತಿ ತುಂಬಲಿಲ್ಲ, ಮನಸ್ಸಿನೊಳಗೆ ನೆನಹು ತುಂಬಲಿಲ್ಲ, ದಾನ ಧರ್ಮ ಮಾಡಲಿಲ್ಲ ಅಂತಂದರೆ ಶಿಕ್ಷಾರೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನಮಗೆ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಕೇಳಕ್ಕೆ ಒಲ್ಲೆ ಅಂತೀಲ್ಲ, ನೋಡೋಕ್ಕೆ ಒಲ್ಲೆ ಅಂತೀಲ್ಲ. ನಡಿ, ದನ ಕತ್ತಿ ಅವೇ ನೋಡೋದು ಬೇಡ, ಕೇಳೋದು ಬೇಡ ಇರ್ತಾವೆ, ನಡಿ. ಅದಕ್ಕೆ ಶಾಸ್ತ್ರ ನಮಗೆ ಬಹಳ ಪ್ರೀತಿಯಿಂದ ಹೇಳ್ತಾರೆ. ಏನಪ್ಪ ಅಂದರೆ, ಇಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ. ಮಹಾದೇವ್ ಆಗಬೇಕಾಗಿತ್ತು, ನಾವು ಮಾಡಲಿಲ್ಲ. ಭಾಳ ಜನ ಸಿಕ್ಕಿಲ್ಲ, ಅವು ಸಿಕ್ಕಿಲ್ಲ. ಅವು ಪ್ರಾಣಿಗಳಿಗೆ ನಮಗೆ ತಿಳಿದದ ನಾವು ಮಾಡಕ್ಕೆ ತಯಾರಿಲ್ಲ. ದನ ಅದಕ್ಕೆ ಸಿಕ್ಕಿಲ್ಲ, ಮನುಷ್ಯರಿಗೆ ಸಿಕ್ಕಿನೂ ಇಲ್ಲ, ತಿಳಿದಿಲ್ಲ ಅದಕ್ಕೆ. ದನ ಏನು, ದನಕ್ಕೆ ಮನುಷ್ಯ ಶರೀರ ಸಿಕ್ಕಿಲ್ಲ, ತಿಳಿದಿಲ್ಲ. ದೇವರಿಗೆ ದೇವತೆಗಳಿಗೆ ಸಿಕ್ಕದ, ತಿಳಿದದ ಸಿಕ್ಕಿಲ್ಲ. ದನಕ್ಕೆ ತಿಳಿದೇನೂ ಇಲ್ಲ, ಸಿಕ್ಕಿಲ್ಲ. ದೇವತೆಗಳಿಗೆ ತಿಳಿದದ, ಸಿಕ್ಕಿಲ್ಲ. ದೇವತೆಗಳು ಇಚ್ಛಿಸ್ತಾರೆ, ಕೇಳ್ತಾರಂತ, ಅಮ್ಮಿ ಭಾವ ಮಾನವ ಲೋಕಿ ಜನ್ಮ ಅಂತಾರಂಥವ್ರು ದೇವತೆಗಳು. ಧನ್ಯಾಸ್ತುತೆ ಭಾರತ ಭೂಮಿ ಭಾಗಿ. ದೇವತೆಗಳು ಅಂತಾರವರು ನಮಗೆ ಮನುಷ್ಯಾಗ ಹುಟ್ಟಬೇಕ್ರಿ. ಅದು ಭಾರತ ಭೂಮಿಯಾಗ, ಅದು ಭಾರತ ಭೂಮಿಯಾಗ ಮನುಷ್ಯರಾಗ ಹುಟ್ಟಬೇಕಂತ ಅವರು ದೇವತೆಗಳು ಅಂತಾರಂತ್ರಿ. ಯಾಕೆ? ಇಲ್ಲಿ ಗುರು ಅದಾನ, ಇಲ್ಲಿ ಶಾಸ್ತ್ರ ಅದ, ಇಲ್ಲಿ ಧರ್ಮ ಅದ, ಇಲ್ಲಿ ನೀತಿ ಅದ. ಅಯ್ಯೋ, ಎಂಥದ್ದು ಪುಣ್ಯ ಮಾಡೋಕ್ಕದ ರೀ. ಆ ದೇವತೆಗಳು ಏನಿಲ್ಲ, ಲಾಜಿಂದ ಕುಂತು ತಿಂತಾವ ಅಷ್ಟೇ, ಏನಿಲ್ಲ. ಮನುಷ್ಯನಿಗೆ ಮನುಷ್ಯ ಜನ್ಮದೊಳಗೆ ಎಲ್ಲನೂ ಅದ. ಪುಣ್ಯ ಮಾಡೋಕ್ಕೆ ಬರ್ತದೆ, ಪಾಪ ಮಾಡೋಕ್ಕೆ ಬರ್ತದೆ, ಶ್ರೀಮಂತ ಆಗಿ ಬರ್ತದೆ, ಶಾಣೆ ಆಗಿ ಬರ್ತದೆ, ಸಂಸಾರ ಆಗಿ ಬರ್ತದೆ, ಮಹಾತ್ಮ ಆಗಿ ಬರ್ತದೆ, ಕಾಡಿಗೆ ದೇವರಾಗಿ ಬರ್ತದೆ.